ಮೈಸೂರಿನ ಫಾಕ್ಸ್ಟನ್ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡ. ಇದು ಕೇವಲ ಒಂದು ದುರ್ಘಟನೆಯಲ್ಲ, ಇದು ವ್ಯವಸ್ಥೆಯ ವೈಫಲ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ನಿಯಮ ಉಲ್ಲಂಘನೆಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿರುವ ಘಟನೆ. ಇಬ್ಬರು ಅಮಾಯಕ ಯುವಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಅನೇಕ ಕುಟುಂಬಗಳು ದುಃಖದಲ್ಲಿ ಮುಳುಗಿವೆ. ಆದರೆ ಈ ಸಾವಿಗೆ ಕಾರಣ ಯಾರು? ಮೂಲಗಳ ಪ್ರಕಾರ ಪಬ್ಗೆ ನೆಲ ಮತ್ತು ಮೊದಲ ಮಹಡಿಗೆ ಮಾತ್ರ ಅನುಮತಿ ನೀಡಲಾಗಿತ್ತು. ಆದರೆ ಕಟ್ಟಡವನ್ನು 2ನೇ ಮಹಡಿವರೆಗೂ ವಿಸ್ತರಿಸಲಾಗಿತ್ತು ಎಂಬ ಆರೋಪ ಕೇಳಿಬಂದಿದೆ. ಇಷ್ಟೊಂದು ದೊಡ್ಡ ವಿಸ್ತರಣೆ ನಡೆದಿದ್ದರೆ ಇದು ಅಧಿಕಾರಿಗಳ ಗಮನಕ್ಕೆ ಬರದೇ ಇರುವುದು ಹೇಗೆ ಸಾಧ್ಯ ಎಂಬುದು ಪ್ರಶ್ನೆ. ಈ ಮಹಡಿಯಲ್ಲಿ ಸೂಕ್ತ ಲೈಸೆನ್ಸ್ ಇಲ್ಲದೆ ವ್ಯವಹಾರ ನಡೆಯುತ್ತಿತ್ತು ಎಂಬ ಆರೋಪ ಕೇಳಿಬರುತ್ತಿದೆ. ನಿಯಮಗಳನ್ನು ಪಾಲಿಸಲಾಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸುವ ಜವಾಬ್ದಾರಿ ಯಾರದ್ದು? ಇನ್ನು ಆತಂಕಕಾರಿ ವಿಷಯವೆಂದರೆ ಪಬ್ಗೆ ಭೇಟಿ ನೀಡಿದ್ದ ಅಬಕಾರಿ ಹಿರಿಯ ಅಧಿಕಾರಿಗಳಿಗೆ ಈ ಅಂಶಗಳ ಬಗ್ಗೆ ಮಾಹಿತಿ ಇತ್ತು ಎನ್ನುವ ಆರೋಪ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಮಾಹಿತಿ ಇದ್ದರೆ ಕ್ರಮ ಏಕೆ ಆಗಲಿಲ್ಲ? ನಿಯಮ ಉಲ್ಲಂಘನೆಗಳು ಕಂಡು ಬಂದಿದ್ದರೆ ಅವನ್ನು ತಕ್ಷಣ ನಿಲ್ಲಿಸುವ ಕೆಲಸ ಯಾಕೆ ಮಾಡಲಿಲ್ಲ? ಒಂದು ವೇಳೆ ಈ ಆರೋಪಗಳು ಸತ್ಯವಾಗಿದ್ದರೆ ಇದು ಕೇವಲ ಬೇಜವಾಬ್ದಾರಿತನವಲ್ಲ, ಅಮಾಯಕರ ಜೀವದ ಜೊತೆ ಆಟವಾಡಿದಂತಾಗುತ್ತದೆ. ಮತ್ತೊಂದು ಪ್ರಶ್ನೆ, ಅನುಮತಿ ಪಡೆಯದೆ ಲೈವ್ ಕಿಚನ್ ಡೆಮೋ ನಡೆಸಲಾಗುತ್ತಿತ್ತು ಎನ್ನಲಾಗುತ್ತಿದೆ. ಬೆಂಕಿ ಬಳಕೆಯಾಗುವ ಚಟುವಟಿಕೆಗಳಿಗೆ ಸುರಕ್ಷತಾ ಮಾನದಂಡಗಳು ಕಡ್ಡಾಯ. ಅಗ್ನಿ ಸುರಕ್ಷತಾ ವ್ಯವಸ್ಥೆ, ತುರ್ತು ನಿರ್ಗಮನ ವ್ಯವಸ್ಥೆ, ಅನುಮತಿಗಳು ಇವೆಲ್ಲವೂ ಕಾಗದದ ಮೇಲಿನ ನಿಯಮಗಳಲ್ಲ, ಜೀವ ಉಳಿಸುವ ವ್ಯವಸ್ಥೆಗಳು. ಅವುಗಳನ್ನು ಕಡೆಗಣಿಸಿದರೆ ಪರಿಣಾಮ ಎಷ್ಟು ಭೀಕರವಾಗಬಹುದು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಆದರೆ ಇಲ್ಲಿ ಮತ್ತೊಂದು ವರ್ಗದವರ ಪಾತ್ರದ ಬಗ್ಗೆಯೂ ಪ್ರಶ್ನೆ ಉದ್ಭವಿಸುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪಬ್ಗೆ ಭಾರಿ ಪ್ರಚಾರ ನೀಡಲಾಯಿತು. ಮೈಸೂರಿನಲ್ಲಿ ಎಂದೂ ಕಾಣದ ಪಬ್, ವಿದೇಶಿ ಶೈಲಿಯ ಅನುಭವ, ನಗರದ ಅತ್ಯಂತ ವಿಶೇಷ ಸ್ಥಳ ಎಂಬ ರೀತಿಯ ಪ್ರಚಾರಗಳಿಂದ ಸಾವಿರಾರು ಯುವಕರ ಗಮನ ಸೆಳೆಯಲಾಗಿತ್ತು. ಹಣಕ್ಕಾಗಿ ಪ್ರಚಾರ ಮಾಡುವ ಮುನ್ನ ಈ ಸ್ಥಳ ಸುರಕ್ಷಿತವೇ, ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂಬ ಪ್ರಶ್ನೆಗಳನ್ನು ಕೇಳುವ ಸಾಮಾಜಿಕ ಜವಾಬ್ದಾರಿ ಇರಬಾರದೆ. ಇನ್ಫ್ಲುಯೆನ್ಸರ್ಗಳು ನ್ಯಾಯಾಧೀಶರಲ್ಲ, ಆದರೆ ಜನರನ್ನು ಒಂದು ಸ್ಥಳದ ಕಡೆಗೆ ಆಕರ್ಷಿಸುವ ಶಕ್ತಿ ಅವರಿಗಿದೆ. ಆ ಶಕ್ತಿಯ ಜೊತೆಗೆ ಜವಾಬ್ದಾರಿಯೂ ಬರುತ್ತದೆ. ಈ ಘಟನೆಯಲ್ಲಿ ಅಂತಿಮ ಸತ್ಯವನ್ನು ತನಿಖೆಯೇ ಹೊರತರುತ್ತದೆ. ಆದರೆ ಒಂದು ವಿಷಯ ಸ್ಪಷ್ಟ, ನಿಯಮ ಉಲ್ಲಂಘಿಸಿ ವ್ಯವಹಾರ ನಡೆಸುವವರು, ಕಣ್ಮುಚ್ಚಿ ನೋಡುವ ಅಧಿಕಾರಿಗಳು ಮತ್ತು ಯಾವುದೇ ಪ್ರಶ್ನೆ ಕೇಳದೆ ಹೈಪ್ ಸೃಷ್ಟಿಸುವ ಪ್ರಚಾರಕರು, ಇವರೆಲ್ಲರ ಪಾತ್ರವನ್ನು ಸಮಗ್ರವಾಗಿ ತನಿಖೆ ಮಾಡಲೇಬೇಕು. ಯಾಕಂದರೆ ಇಬ್ಬರು ಯುವಕರ ಜೀವ ಹಿಂದಿರುಗಲಾಗುವುದಿಲ್ಲ. ಒಂದು ಕುಟುಂಬ ಕಳೆದುಕೊಂಡ ಮಗ ಮತ್ತೆ ಮನೆಗೆ ಬರುವುದಿಲ್ಲ. ಒಂದು ತಾಯಿಯ ಕಣ್ಣೀರು ಒಣಗುವುದಿಲ್ಲ. ಆದ್ದರಿಂದ ಈ ಪ್ರಕರಣದಲ್ಲಿ ಕೇವಲ ಸಣ್ಣ ಮೀನುಗಳನ್ನು ಹಿಡಿದು ಮುಗಿಸಬಾರದು. ಯಾರ ನಿರ್ಲಕ್ಷ್ಯದಿಂದ ಈ ಪರಿಸ್ಥಿತಿ ನಿರ್ಮಾಣವಾಯಿತು, ಯಾರ ನಿರ್ಧಾರಗಳಿಂದ ಅಪಾಯ ಹೆಚ್ಚಾಯಿತು, ಯಾರ ಜವಾಬ್ದಾರಿ ಲೋಪದಿಂದ ಜೀವ ಹಾನಿಯಾಯಿತು, ಎಲ್ಲವೂ ಬಹಿರಂಗವಾಗಬೇಕು. ಮೃತರಿಗೆ ನ್ಯಾಯ ಸಿಗಬೇಕು. ಜವಾಬ್ದಾರರು ಉತ್ತರಿಸಬೇಕು. ಮತ್ತೆ ಇಂತಹ ದುರಂತ ಮೈಸೂರಿನಲ್ಲಿ ಮರುಕಳಿಸದಂತೆ ಕಾನೂನು ತನ್ನ ಕೆಲಸ ಮಾಡಬೇಕು. ಜೀವ ಅಮೂಲ್ಯ, ನಿರ್ಲಕ್ಷ್ಯಕ್ಕೆ ಅದರ ಬೆಲೆ ಪ್ರಾಣವಾಗಬಾರದು.